ಹಳ್ಯಾಳ ಪಟ್ಟಣದ ತಾಲೂಕಾಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಸಭೆ ನಡೆಯುತ್ತಿದ್ದ ಸಮಯದಲ್ಲಿ ಶಾಸಕ ಆರ್.ವಿ. ದೇಶಪಾಂಡೆ ಅವರ ಸಮ್ಮುಖದಲ್ಲಿಯೇ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ ನಡೆಯುವುದನ್ನು ಓರ್ವ ಗ್ರಾಮೀಣ ಭಾಗದ ವ್ಯಕ್ತಿ ಶಾಸಕರಿಗೆ ದೂರು ಸಲ್ಲಿಸಿದ ಘಟನೆ ನಡೆಯಿತು. ಹಳ್ಯಾಳ ತಾಲೂಕಿನ ಗುಳೇದಕೊಪ್ಪ ಗ್ರಾಮದ ಶ್ರೀಕಾಂತ್ ಬಾಗೋಡಿ ಎಂಬುವವರು ತನ್ನ ತಮ್ಮನ ಹೆಂಡತಿಯ ಹೆರಿಗೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ರು. ಹೆರಿಗೆಯ ನಂತರ ಆಸ್ಪತ್ರೆಯ ಸ್ಟಾಫ್ ನರ್ಸ್ ಶೈನಜಾ ಕುಟ್ಟಿ ಅವರು 1,500 ರೂಪಾಯಿ ಹಾಗೂ ಆಶಾ ಕಾರ್ಯಕರ್ತೆ ನೀಲವ್ವ ಬಡಿಗೇರ 200 ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು. ಬೇಡಿಕೆಯಂತೆ ಹಣ ನೀಡಿದ್ದನ್ನ ಸಭೆಯಲ್ಲಿ ದೂರುದಾರ ಶ್ರೀಕಾಂತ್ ಪ್ರಸ್ತಾಪಿಸಿದ್ರು. ಭ್ರಷ್ಟಾಚಾರದ ವಿಷಯ ತಿಳಿಯುತ್ತಿದ್ದಂತೆಯೇ ಕುಪಿತಗೊಂಡ ಶಾಸಕ ದೇಶಪಾಂಡೆ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್ ಕದಂ ಅವರ ಮೂಲಕ ಅವರನ್ನ ಸಂಪರ್ಕಿಸಲು ಮುಂದಾದ್ರು. ಆದ್ರೆ ನರ್ಸ್ ಹಾಗೂ ಆಶಾ ಕಾರ್ಯಕರ್ತೆ ಸಂಪರ್ಕಕ್ಕೆ ಸಿಗದೇ ಇರುವುದನ್ನು ಗಮನಿಸಿದ ದೇಶಪಾಂಡೆ ಅವರು ವಜಾ ಆದೇಶ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ವರದಿ ಸಿದ್ಧಪಡಿಸಿ ಡಿಎಚ್ಒಗೆ ರವಾನಿಸುವಂತೆ ಸಭೆಯಲ್ಲಿ ನಿರ್ಧರಿಸಿದ್ರು. ಶೇಖಪ್ಪ ಬಾಗೋಡಿ ನಮ್ದು ಸರ್ ಗುಳೇದಕೊಪ್ಪ ಆಸ್ಪತ್ರೆ ಆಗ್ಬಿಟ್ಟಿದ್ರಿ ನಮ್ಮ ತಮ್ಮನ ಹೆಂಡತಿಗೆ ಡೆಲಿವರಿ ಆಗಿತ್ತು. ಬೆಳಿಗ್ಗೆ 8:40 ನಿಮಿಷಕ್ಕೆ ಡೆಲಿವರಿ. ತಮ್ಮನ ಹೆಂಡತಿ ಹೆಸರು ರಾಜೇಶ್ವರಿ ಮಂಜುನಾಥ್ ಬಾಗೋಡಿ. ಡೆಲಿವರಿ ಆಯಿತು. ಹೆಸರು ಗೊತ್ತಿಲ್ಲರಿ. ಅವ್ರು 1500 ರೂಪಾಯಿ ಕೊಡೋದ ಕೊಟ್ಟಿದ್ದೀರಿ. ಇನ್ನೊಬ್ಬರು 200 ರೂಪಾಯಿ ಕೊಡಿದ್ರು. ಅವ್ರಿಗೆ ಆಶೆ ಮೇಡಮ್ ಅವ್ರಿಗೆ 200 ರೂಪಾಯಿ ಕೊಟ್ಟಿದ್ರು. ಆಶಾ ಮೇಡಮ್ 200, ಅವ್ರಿಗೆ 1500. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣವರ್, ಇಒ ವಿಲಾಸರಾಜ್ ಪ್ರಸನ್ನ, ಸಿಪಿಐ ಜೈಪಾಲ್ ಪಾಟೀಲ್, ಪುರಸಭೆ ಅಧ್ಯಕ್ಷೆ ದ್ರೌಪದಿ ಅಗಸರ, ಉಪಾಧ್ಯಕ್ಷೆ ಲಕ್ಷ್ಮೀ ವಡ್ಡರ್ ಇತರರು ಇದ್ದರು. ಮನೆ ಯಜಮಾನರಾಗಿರುವಂತಹ ಶ್ರೀಯುತ ವೆಂಕಟನಾಯ್ಕರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಸಭಿಕರೇ, ನಿಮಗೆ ಶರಣಾರ್ಥಿ. ಕಳೆದ 18 ವರ್ಷಗಳಿಂದ ದಿವಂಗತ ಸಿಬ್ಬಂದಿಗಳ ಕೊರತೆ, ಕೊಠಡಿಯ ಅಭಾವದ ನಡುವೆ ಇದ್ದ ಕೆಲವೇ ಸಿಬ್ಬಂದಿಗಳಿಂದ ಪ್ರಸಕ್ತ ಸಾಲಿನ ಮುಂಗಾರು ಬೆಳೆ ಬೆಳೆಯಲು ರೈತರಿಗೆ ಬಿತ್ತನೆ ಬೀಜವನ್ನ ಗೋಕರ್ಣದ ಮೇಲಿನಕೇರಿಯಲ್ಲಿರುವ ರೈತ ಸಂಪರ್ಕ ಕೇಂದ್ರದಲ್ಲಿ ನೀಡಲಾಗುತ್ತಿದೆ. ಗೋಕರ್ಣ ಹೋಬಳಿ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು 750 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗುತ್ತಿದ್ದು, ಪ್ರಸ್ತುತ ಜಯಾ ತಳಿಯ ಭತ್ತ 197.50 ಕ್ವಿಂಟಲ್, ಎಂಟಿಯು 1001 ತಳಿಯ 24.75 ಕ್ವಿಂಟಲ್ ದಾಸ್ತಾನು ಆಗಿದೆ. 1 ಎಕರೆಗೆ 1 ಚೀಲದಂತೆ ನೀಡಲಾಗುತ್ತಿದೆ. ರೈತರು ಕೆ ಕಿಸಾನ್ನಲ್ಲಿ ಕಡ್ಡಾಯವಾಗಿ ನೋಂದಣಿಯಾಗಬೇಕಾಗಿದ್ದು, ಬೀಜ ತೆಗೆದುಕೊಂಡು ಹೋಗುವ ವೇಳೆ ಆಧಾರ್ ಕಾರ್ಡ್ ತಂದು ಹೆಸರು ದಾಖಲಿಸಬೇಕಾಗುತ್ತದೆ. ಪ್ರತಿ ಚೀಲದ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ ವಿತರಣೆ ಮಾಡಲಾಗುತ್ತಿದೆ. ಕಳೆದ 2 ದಿನದಿಂದ ರೈತರು ಉತ್ಸಾಹದಿಂದ ತೆಗೆದುಕೊಂಡು ಹೋಗುತ್ತಿದ್ದಾರೆ. ಕಳೆದ ಬಾರಿ ಬಹುಬೇಡಿಕೆಯ ಜಯಾ ತಳಿಯ ಬೀಜದ ಭತ್ತದ ಕೊರತೆ ಉಂಟಾಗಿತ್ತು. ಈ ಬಾರಿ ಅಭಾವವಾಗದಂತೆ ಈಗಲೇ ಎಚ್ಚೆತ್ತುಕೊಳ್ಳಬೇಕು ಎಂದು ಹಲವು ರೈತರು ಅಭಿಪ್ರಾಯಪಟ್ಟರು. ಮೇಲಿನಕೇರಿಯ ಎಪಿಎಂಸಿಯವರು ನಿರ್ಮಿಸಿದ ಮಾರುಕಟ್ಟೆ ಪ್ರಾಂಗಣದ ಹಿಂದೆ ಇರುವ ಈ ಕಚೇರಿಗೆ ತೆರಳಲು ಚಿಕ್ಕ ರಸ್ತೆ ಇದೆ. ಆದರೆ ಇಲ್ಲಿ ಬಾಡಿಗೆ ಹಾಗೂ ಖಾಸಗಿ ವಾಹನಗಳು ಬೈಕ್ ನಿಲ್ಲಿಸುತ್ತಿದ್ದು ರೈತರು ತೆರಳಲು ತೊಂದರೆಯಾಗುತ್ತಿದೆ. ಈ ಬಗ್ಗೆ ಪೊಲೀಸರು ಗಮನ ಹರಿಸಿ ರೈತರ ವಾಹನ ಒಳಗೆ ಬರಲು ಅನುವಾಗುವಂತೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಹಸುವಿನ ಕುರಿತು ಸಹಾನುಭೂತಿ ತಳೆದ್ರೆ ಮಾತ್ರವೇ ಸಾಲದು. ಹಸುವನ್ನ ಸಾಕುವ ಧ್ಯೇಯ ನಮ್ಮ ಜೀವನಾದರ್ಶವಾಗಬೇಕು ಎಂದು ಕೊಲ್ಲಾಪುರ ಕನೇರಿಯ ಸಿದ್ದಗಿರಿಯ ಮಹಾಸಂಸ್ಥಾನದ ಮಠಾಧಿಪತಿ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಂಕುಲ ತಾಲೂಕಿನ ಬಾಸಗೋಡದ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಆರ್ಎನ್ ಶೆಟ್ಟಿ ಸಭಾಭವನದಲ್ಲಿ ಸ್ವಾತಂತ್ರ್ಯ ಸೇನಾನಿ ಬಾಸಗೋಡದ ದಿವಂಗತ ಮಾಣಿ ನಾಯಕರ ಸ್ಮರಣಾರ್ಥ ಏರ್ಪಡಿಸಿದ್ದ ಜ್ಞಾನಸತ್ರ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದ ಭೂಮಿ ಮತ್ತು ಮನುಷ್ಯನ ಆರೋಗ್ಯಕ್ಕೆ ಗೋವು ಎಂಬ ವಿಚಾರ ಸಂಕಿರಣವನ್ನ ಉದ್ಘಾಟಿಸಿ ಮಾತನಾಡಿ, ನಮ್ಮ ಪೂರ್ವಿಕರು ವಿಜ್ಞಾನವನ್ನ ಧರ್ಮದಲ್ಲಿ ಜೋಡಣೆಗೊಳಿಸಿ ಮಹತ್ವದ ವಿಷಯವನ್ನ ಸಾರಿದ್ದಾರೆ. ಹಸುವಿನ ದೇಹದಿಂದ ಹೊರಸೂಸುವ ತರಂಗಗಳು ನಕಾರಾತ್ಮಕ ಶಕ್ತಿಗಳನ್ನ ನಿಗ್ರಹಿಸಬಲ್ಲ ಅದ್ಭುತ ವಿಶಿಷ್ಟತೆಯನ್ನ ಹೊಂದಿದೆ.
ಸೂರ್ಯನ ಕಿರಣವನ್ನ ಪರಾವರ್ತಿಸಿ ಭೂಮಿಯನ್ನ ತಂಪಾಗಿರಿಸುವ ಶಕ್ತಿ ಹಸುವಿನ ಸಗಣಿಯಲ್ಲಿದೆ. ಹಿಂದೆ 120 ಕೋಟಿಗಳನ್ನ ಮೀರಿದ ಹಸುಗಳು ಇಂದು 4 ಕೋಟಿಗೆ ಇಳಿಕೆ ಕಂಡಿದ್ದು ಅಪಾಯಕಾರಿ ಸಂಕೇತವಾಗಿದೆ. ಮಿತಿ ಮೀರಿದ ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದಾಗಿ ಮಣ್ಣು ವಿಷಯುಕ್ತವಾಗತೊಡಗಿದ್ದು ಬೆಳೆದ ಬೆಳೆಯನ್ನ ಸೇವಿಸಿದ ಮನುಷ್ಯ ಅನಾರೋಗ್ಯಕ್ಕೀಡಾಗುತ್ತಿರುವುದು ವೈಜ್ಞಾನಿಕವಾಗಿ ದೃಢಪಟ್ಟಿದೆ. ಯುವ ಜನಾಂಗ ಹಸುವನ್ನ ಬೆಳೆಸಿ ಪೋಷಿಸುವ ಕಾರ್ಯವಾಗಬೇಕಿದೆ ಎಂದು ಹೇಳಿದ್ರು. ಗೋಮೂತ್ರದಲ್ಲಿ ಒಂದು ದಿವಸ ನೆನೆಗೆ ಮತ್ತೆ ಒಣಗಿಸಿ ನಿಮಗೆ ಯಾವ ಪದಾರ್ಥ ಬೇಕೋ ಆ ಪದಾರ್ಥವನ್ನು ಮಾಡಿ ಊಟ ಮಾಡಿದರೆ ಕ್ರಾನಿಕ್ ಡಿಸೀಸಸ್ ಅಂತ ಏನ್ ಕರಿತೀವಿ ನಾವು, ಹಳೆಯ ರೋಗಗಳು ಏನ್ ಮಾಡಿದ್ರು ಹೋಗ್ಲಾರ್ದಂಥವು, ಆ ರೋಗಗಳನ್ನೆಲ್ಲವನ್ನೂ ಕಳಿಸೋದ್ರಲ್ಲಿ ಆ ಕಾಳುಗಳು. ನೀವು ಪ್ರಯೋಗ ಮಾಡಿ ನೋಡಿ, ನಾನು ಮಾಡಿದ್ದೀನಿ, ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆ ಹೀಗಾಗುತ್ತೆ ಅಂತ ಪರೀಕ್ಷೆ ಮಾಡೋದು ನನ್ನ ಕೆಲಸ ಅಲ್ಲ, ಅದು ವಿಜ್ಞಾನಿಗಳ ಕೆಲಸ. ಹೀಗ್ಯಾಕಾಯ್ತು ಅಂತ ನಾನು ಸುಮಾರು ಜನರಿಗೆ ಆ ಕೆಲಸಕ್ಕೆ ಹಚ್ಚಿದ್ದೀನಿ. ಅವರೊಂದು ಅದರ ಪಚನಾಶಯದಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಇತರ ಎಲ್ಲ ಪ್ರಾಣಿ ಮತ್ತು ಪಕ್ಷಿ ಮನುಷ್ಯರಿಗಿಂತಲೂ ಬಹಳ ವಿಶಿಷ್ಟವಾದಂತಹದ್ದು. ಅವು ಕೇವಲ ದೇವರು ಈ ದೇಶಿ ಹಸುಗಳಿಗೆ ಅಂತಹ ವ್ಯವಸ್ಥೆಯನ್ನು 4 ಭಾಗಗಳಲ್ಲಿದೆ ಅದರ ಪಚನಾಂಗ. ಅವು ಪ್ರತಿಯೊಂದರಲ್ಲಿ ಬೇರೆ ಬೇರೆ. ಸನಾತನ ಧಾರ್ಮಿಕ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಎಚ್.ಎಸ್. ಶೆಟ್ಟಿ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಲಿಸಿದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೃಷಿ ಕ್ಷೇತ್ರ ಕುಬ್ಜವಾಗುತ್ತಿರುವ ಪ್ರಮಾಣ ಅಧಿಕ ಎನ್ನಬಹುದು. ದೇಶೀಯ ಹಸುಗಳನ್ನ ಕುಲಾಂತರಿ ತಳಿಯನ್ನಾಗಿಸುತ್ತಿರುವುದು ಅಪಾಯಕಾರಿ ಸಂಗತಿಯಾಗಿದೆ. ಅಧಿಕ ಹಾಲಿನ ದುರಾಸೆಗೆ ಕುಲಾಂತರಿ ಹಸುಗಳನ್ನ ಸಾಕುತ್ತಿದ್ದು ಮನುಷ್ಯರು ವ್ಯತಿರಿಕ್ತ ಪರಿಣಾಮವನ್ನ ಎದುರಿಸುವಂತಾಗಿದೆ ಎಂದರು. ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ವಿನಯ್ ಎ ಗಾಂವ್ಕರ್ ಮಾತನಾಡಿ, ನಿಸರ್ಗದ ಮೇಲೆ ಎಸಗುತ್ತಿರುವ ದೌರ್ಜನ್ಯದಿಂದಾಗಿ ಪ್ರಕೃತಿ ಮುನಿಸಿಕೊಳ್ಳುವಂತಾಗಿದೆ. ಇನ್ನಾದ್ರೂ ಮನುಷ್ಯ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ ಎಂದು ಹೇಳಿದ್ರು. ಜ್ಞಾನಸತ್ರದ ಸಂಚಾಲಕ ನ್ಯಾಯವಾದಿ ನಾಗರಾಜ್ ನಾಯಕ್ ಮಾತನಾಡಿ, ಕಳೆದ 18 ವರ್ಷಗಳಿಂದ ಆಯೋಜಿಸುತ್ತಿರುವ ಜ್ಞಾನ ಯಜ್ಞದಲ್ಲಿ ಅನುಭವಿ, ಅನುಭಾವ, ಅನುಭೂತಿ ಹೊಂದಿದ ಮಹನೀಯರ ಹಿತನುಡಿಗಳ ಪುಣ್ಯಫಲ ಆಸ್ವಾದಿಸುವಂತಾಗಿದೆ ಎಂದರು. ವೇದಿಕೆಯಲ್ಲಿ ವೆಂಕಣ್ಣ ಮಾಣಿನಾಯಕ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪುಸ್ತಕಗಳನ್ನ ಪ್ರಸಾದ ರೂಪದಲ್ಲಿ ವಿತರಿಸಲಾಯಿತು. ಆನಂದು ಭಾಗವತ ಹಾಗೂ ಸಂಗಡಿಗರು ಯಕ್ಷಗಾನದ ಹಾಡುಗಳನ್ನ ಪ್ರಸ್ತುತಪಡಿಸಿದ್ರು. ರಾಜೇಶ್ ಮಾಸ್ತರ ಸುರ್ವೆ ನಿರೂಪಿಸಿದ್ರು. ಜಗದೀಶ್ ನಾಯಕ್ ಹೊಸಕೇರಿ ವಂದಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಾಸುದೇವ್ ಗುನ್ಗಾ, ಅಂಕೋಲಾ. ಹಾಗೆ ಶ್ರೀಯುತ ಶಿಕ್ಷಕರಾಗಿರುವಂತಹ ಉಮೇಶ್ ಆಗಿರೋರಿಗೆ, ಹಾಗೆ ಶ್ರೀಯುತ ಎನ್.ಕೆ. ನಾಯ್ಕರವರಿಗೆ, ಎಸ್ಪಿ ದೇವರೆಡ್ಡಿ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಹಚ್ಯಾಳ, ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಶಿಕ್ಷಕಿಯರು ಬೇಕಾಗಿದ್ದಾರೆ. ಬಿಎಸ್ಸಿ ಬಿಎಡ್ ಆದ 2, ಬಿಎ ಬಿಎಡ್ ಆದ 2, ಪಿಯುಸಿ ಡಿಎಡ್ ಆದ 2 ಹಾಗೂ ಪೂರ್ವ ಪ್ರಾಥಮಿಕ ವಿಭಾಗ ಪಿಯುಸಿ ಅಥವಾ ಯಾವುದೇ ಪದವೀಧರರಾದ 3 ಶಿಕ್ಷಕಿಯರು ಬೇಕಾಗಿದ್ದಾರೆ. ಸೇವಾ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಕರ್ಷಕ ವೇತನ ನೀಡಲಾಗುವುದು. ಜೊತೆಗೆ ಊಟ ಮತ್ತು ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗುವುದು. ಸಂಪರ್ಕಿಸುವ ವಿಳಾಸ: ಮುಖ್ಯ ಗುರುಗಳು ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9945885996, 9980687077. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.